ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಭಾರತಕ್ಕೆ ಕರೆತರಲಾಗಿದೆ. ರಾಣಾನನ್ನ 16 ವರ್ಷಗಳ ಬಳಿಕ ಅಮೆರಿಕಾದಿಂದ ಕರೆತಂದಿದ್ಯಾಕೆ? ಭಾರತಕ್ಕೆ ರಾಣಾನಿಂದ ಏನು ಪ್ರಯೋಜನ? ಪಾಕಿಸ್ತಾನಕ್ಕೆ ಕೋಪ ಯಾಕೆ? ಮುಂಬೈ ದಾಳಿಯಲ್ಲಿ ಮಡಿದವರ ಮನೆಯವರು ಏನಂತಾರೆ? ಎಲ್ಲದರ ಸಮಗ್ರ ವರದಿ ನಿಮ್ಮ ಮುಂದೆ. ನವೆಂಬರ್ 26, 2008 ಮುಂಬೈನ ತಾಜ್ ಹೋಟೆಲ್, ಒಬೇರಾಯ್ ಹೋಟೆಲ್, ಮುಂಬೈನ ಛತ್ರಪತಿ ಶಿವಾಜಿ ರೈಲು ನಿಲ್ದಾಣದಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ರು. ಸಿಕ್ಕವರನ್ನ ಗುಂಡಿಟ್ಟು ಕೊಂದು ಹಾಕಿದ್ರು. ಮಕ್ಕಳು, ವೃದ್ಧರು, ಗರ್ಭಿಣಿಯರು ಅಂತಾನು ನೋಡದೆ ಜನರ ಜೀವ ತೆಗೆದಿದ್ರು. 6 ಅಮೆರಿಕನ್ನರು ಸೇರಿ 166 ಜನರ ಸಾವಾಗಿತ್ತು. ಸತತ 60 ಗಂಟೆಗಳ ಕಾಲ ಉಗ್ರರು ಮುಂಬೈನಲ್ಲಿ ನಡೆಸಿದ ಕೃತ್ಯಗಳು ಘನಘೋರ. ಉಗ್ರರನ್ನ ಹತ್ತಿಕ್ಕಲು ಹೋದ ಭಾರತೀಯ ಸೇನೆಯ ಅಧಿಕಾರಿಗಳು, ಮುಂಬೈ ಪೊಲೀಸರು ಕೂಡ ವೀರಮರಣ ಅಪ್ಪಿದ್ರು. ಇದರಲ್ಲಿ ಬೆಂಗಳೂರಿನ ವೀರಪುತ್ರ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಕೂಡ ಹುತಾತ್ಮರಾಗಿದ್ರು. ಸತತ 60 ಗಂಟೆಗಳ ದಾಳಿ ಬಳಿಕ 10 ಉಗ್ರರ ಹೆಣ ಉರುಳಿಸಿದ ಸೇನಾಪಡೆ ಜೀವಂತವಾಗಿ ಕಸಬ್ ಎಂಬ ಉಗ್ರನನ್ನ ಬಂಧಿಸಿತ್ತು. ಆಮೇಲೆ ಭಾರತದ ಕಾನೂನು ಕಸಬ್ನನ್ನ ಗಲ್ಲಿಗೇರಿಸಿತ್ತು. ಆದ್ರೆ ಇಷ್ಟೆಲ್ಲ ದಾಳಿಗೆ ಮುಖ್ಯ ಕಾರಣ ಆಗಿದ್ದವನು ಮಾತ್ರ ಸಿಕ್ಕಿರಲಿಲ್ಲ. ಈಗ ಆ ಮಾಸ್ಟರ್ ಮೈಂಡ್ ಕೂಡ ಭಾರತದ ವಶವಾಗಿದ್ದಾನೆ. ಅವನೇ ತಹವೂರ್ ಹುಸೇನ್ ರಾಣಾ. ರಾಣಾ, ತಹವೂರ್ ರಾಣಾ, ತಹವೂರ್ ಹುಸೇನ್ ರಾಣಾ, ಡಾಕ್ಟರ್ ತಹವೂರ್ ರಾಣಾ, ಉಗ್ರ ರಾಣಾ, ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ರಾಣಾ. ರಾಣಾನ ಹೆಸರಿನಷ್ಟೇ ಈತನ ಕುಖ್ಯಾತಿ, ಕೃತ್ಯಗಳು, ಈತನ ರಕ್ತ ಚರಿತ್ರೆಗಳು ನೂರಾರು. ಮನುಷ್ಯರನ್ನ ಇರುವೆ ಕೊಂದಂಗೆ ಕೊಲ್ಲೋದು, ಜನ ನರಳಿ ಸಾಯೋದನ್ನ ನೋಡೋದು ಅಂದ್ರೆ ಈತನಿಗೆ ಎಲ್ಲಿಲ್ಲದ ಖುಷಿ. ಈತನ ಭಯೋತ್ಪಾದನಾ ಕೃತ್ಯಗಳಲ್ಲಿ 2008 ನವೆಂಬರ್ 26 ಮುಂಬೈನಲ್ಲಿ ನಡೆದ ಉಗ್ರದಾಳಿಯೂ ಒಂದು. ಇಷ್ಟು ದಿನ ಅಮೆರಿಕಾದ ಜೈಲಲ್ಲಿದ್ದ ರಾಣಾನನ್ನ ಭಾರತಕ್ಕೆ ಕರೆತರಲಾಗಿದೆ. 2009ರಿಂದ ಅಮೆರಿಕಾದಲ್ಲಿ ಕಂಬಿ ಎಣಿಸುತ್ತಿದ್ದ ಈ ಕಿರಾತಕನನ್ನ 16 ವರ್ಷಗಳ ಬಳಿಕ ಭಾರತಕ್ಕೆ ಅಮೆರಿಕ ಹಸ್ತಾಂತರಿಸಿದ್ದು, ರಾಣಾನನ್ನ ದೆಹಲಿಯ ಪಾಲಂ ಮಿಲಿಟರಿ ವಾಯುನೆಲೆಯಲ್ಲಿ ಸೇನಾಪಡೆ ಮತ್ತು ಎನ್ಐಎ ಭದ್ರತೆಯಲ್ಲಿ ವಿಚಾರಣೆ ನಡೆಸಲಾಗ್ತಿದೆ. ರಾಣಾನನ್ನ 16 ವರ್ಷಗಳ ಬಳಿಕ ಕರೆತಂದಿದ್ಯಾಕೆ? ಅಮೆರಿಕ ಜೈಲಲ್ಲಿದ್ದ ಉಗ್ರ ರಾಣಾನನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಯಾಕೆ ಕರ್ಕೊಂಡು ಬಂದ್ರು? ರಾಣಾನನ್ನ ಅಲ್ಲೇ ಗುಂಡಿಟ್ಟು ಸಾಯಿಸಿದ್ರೆ ಆಗ್ತಿತ್ತಪ್ಪ. ಇದು ಯಾವುದೇ ಭಾರತೀಯನನ್ನ ಕೇಳಿದ್ರೂ ಹೇಳೋ ಒಂದು ಸಾಲಿನ ಉತ್ತರ. ಮುಂಬೈ ದಾಳಿಯಲ್ಲಿ 166 ಜನರನ್ನ ಬಲಿಪಡೆದ ಇಂಥ ಉಗ್ರನನ್ನ ನಿಜಕ್ಕೂ ಜನ ಹೇಳಿದಂತೆ ಗುಂಡಿಟ್ಟು ಕೊಂದು ಹಾಕಬಹುದಿತ್ತು. ಆದರೂ ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಜೊತೆ ಮಾತಾಡಿ ಭಾರತಕ್ಕೆ ರಾಣಾನನ್ನ ಕೋಟಿ ಖರ್ಚು ಮಾಡಿ ಕರ್ಕೊಂಡು ಬಂದಿದ್ದಾರೆ. ಇದಕ್ಕೆ ಕಾರಣ ಪಾಕಿಸ್ತಾನದ ಕುತಂತ್ರ ತಿಳಿಯೋಕೆ. 1. ಮುಂಬೈ ದಾಳಿಗೆ ರಾಣಾ ಯಾಕೆ ಪ್ಲಾನ್ ರೂಪಿಸಿದ್ದು? 2. ಮುಂಬೈ ದಾಳಿಗೆ ಯಾರೆಲ್ಲ ಧನ ಸಹಾಯ ಮಾಡಿದ್ರು? 3. ಮುಂಬೈ ದಾಳಿಗೆ ಭಾರತದೊಳಗೆ ಯಾರೆಲ್ಲ ಸಹಕರಿಸಿದ್ರು? 4. ಭಾರತದಲ್ಲಿ ಉಗ್ರ ಸಂಘಟನೆಗಳ ಅಡುಗುತಾಣಗಳು ಎಷ್ಟಿತ್ತು? 5. ಮುಂಬೈ ದಾಳಿ ಹಿಂದೆ ಪಾಕಿಸ್ತಾನದ ಪಾತ್ರ ಏನೇನಿತ್ತು? 6. ಪಾಕಿಸ್ತಾನ ಸೇನೆ ಉಗ್ರರನ್ನ ಹೇಗೆ ಸಾಕಿ ಸಲಹುತ್ತಿದೆ? 7. ದೇಶದ ಗಡಿಯಲ್ಲಿ ಪಾಕ್ ಸೇನೆ ಷಡ್ಯಂತ್ರ ಹೇಗೆ ರೆಡಿಯಾಗುತ್ತೆ? 8. ಪಾಕ್ ಸೇನೆ ಪಾತ್ರ ಏನು? ಪಾಕ್ ಸರ್ಕಾರದ ಪಾತ್ರವೇನು? 9. ಪಾಕ್ ಬಳಿ ಅಣುಬಾಂಬ್ಗಳೆಷ್ಟಿವೆ? ಯಾವ ದೇಶ ಟಾರ್ಗೆಟ್? 10. ಬಲಿಯಾದ ಮುಗ್ಧರ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಗುರಿ. ಇದೆಲ್ಲ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಉಗ್ರ ರಾಣಾನನ್ನ ಅಮೆರಿಕಾದಿಂದ ಭಾರತಕ್ಕೆ ಕರೆತರಲಾಗಿದೆ. ಜೈಲಲ್ಲಿ ಬಿಗಿ ಭದ್ರತೆಯಲ್ಲಿ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆಗಳೂ ಆಗಿವೆ. ರಾಣಾನನ್ನ ನಮ್ಮವರು ಸುಮ್ಮನೆ ವಿಚಾರಣೆ ಮಾಡಲ್ಲ. ಮುಂಬೈ ದಾಳಿಯ ಮತ್ತಷ್ಟು ರಾಕ್ಷಸರು ಭಾರತದ ವಶದಲ್ಲಿದ್ದಾರೆ. ಅವರನ್ನು ಮುಖಾಮುಖಿ ಕೂರಿಸಿ ವಿಚಾರಣೆ ನಡೆಸಲಿದ್ದಾರೆ ಅಧಿಕಾರಿಗಳು. ವಿಚಾರಣೆ ನಡೆಸೋದಕ್ಕಂತಾನೇ ಪ್ರತ್ಯೇಕ ವ್ಯವಸ್ಥೆಯನ್ನೂ ಮಾಡಲಾಗಿದೆ. ಭದ್ರತೆ ದೃಷ್ಟಿಯಿಂದ 2 ಜೈಲುಗಳಲ್ಲಿ ವಿಚಾರಣೆಗೆ ವ್ಯವಸ್ಥೆ ಮಾಡಲಾಗಿದೆ. ಒಂದು ದೆಹಲಿಯಲ್ಲಿರುವ ತಿಹಾರ್ ವಿಶೇಷ ಜೈಲಿನ ನೆಲಮಹಡಿಯಲ್ಲಿ, ಎರಡನೆಯದ್ದು ಮುಂಬೈನ ಆರ್ಥರ್ ಸೆಂಟ್ರಲ್ ಜೈಲಲ್ಲಿ ವಿಚಾರಣೆಗೆ ವ್ಯವಸ್ಥೆ ಮಾಡಲಾಗಿದೆ. ಎನ್ಐಎ ಅಧಿಕಾರಿಗಳ ತಂಡ, ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು, ಭಾರತೀಯ ಸೇನೆ, ಅಪರಾಧ ದಳದ ಮನೋಶಾಸ್ತ್ರಜ್ಞರು, ಮಹಾರಾಷ್ಟ್ರದ ವಿಶೇಷ ತನಿಖಾಧಿಕಾರಿಗಳ ನಿಯೋಗದಿಂದ ರಾಣಾನ ವಿಚಾರಣೆ ನಡೆಯಲಿದೆ. ಖಂಡಿತವಾಗಲೂ ಇದೊಂದು ಗೆಲುವಿನೇ. ಅಂದರೆ ನಾವು ನೆನೆಸ್ಕೊಳ್ಳೋ ಥರ ಒಂದು ಕ್ಲೋಷರ್ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಆಗೋಯ್ತು, ನಾವು ಎಲ್ಲ ಮುಗಿಸ್ಬೋದು ಅಂತ ಅಲ್ಲ. ಅವರ್ ಎಫರ್ಟ್ಸ್ ವಿಲ್ ಕಂಟಿನ್ಯೂ. ನಾವು ಕಂಟಿನ್ಯೂ ಮಾಡಿನೇ ಹೋಗೋದು.
ಇಷ್ಟು ವರ್ಷ ಆದ್ರೇನು ನಾವು ಅನ್ನು ಬಿಡಲಿಲ್ಲ, ಅಂದ್ರೆ ಈ ಕೇಸಿಂದ ನಾವು ಹಿಂದಿರುಗಿಸಿಲ್ಲ ಅಂತ. ದಟ್ಸ್ ಓನ್ಲಿ ಇದೊಂದು ಉದಾಹರಣೆ ಅದಕ್ಕೆ. ಸೊ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ ಸಮ್ ಇನ್ಫಾರ್ಮೇಶನ್ ಆರ್ ಅದರ್ವೈಸ್ ವಿ ಕ್ಯಾನ್ ಎಸ್ಟಾಬ್ಲಿಷ್ ಇವನೇನು ಮಾಡಿದ್ದಾನೆ, ಹೂ ವಾಸ್ ಬಿಹೈಂಡ್ ಹಿಮ್, ಅಟ್ ಲೀಸ್ಟ್ ದಟ್ ಇನ್ಫಾರ್ಮೇಶನ್ ಇವನ್ ಬಾಯಿಂದ ಬಂದ್ರೆ ಇಫ್ ಇಟ್ ಇಸ್ ರೆಕಾರ್ಡೆಡ್ ದಟ್ ವಿಲ್ ಬಿ ಗೇಟ್. ಭಾರತಕ್ಕೆ ತಹವೂರ್ ರಾಣಾನ ಹಸ್ತಾಂತರವಾಗಿದೆ. ರಾಣಾನಿಗೆ ಎಲ್ಲಾ ಮಾಹಿತಿ ಕೊಟ್ಟಿದ್ದ ರಾಣಾನ ಉಗ್ರ ದೋಸ್ತ್ ಡೇವಿಡ್ ಹೆಡ್ಲಿಯನ್ನು ಭಾರತದ ವಶಕ್ಕೆ ಪಡೆಯಲು ಸಿದ್ಧತೆಗಳಾಗ್ತಿದೆ. ಹೆಡ್ಲಿ ಮತ್ತು ರಾಣಾ ಮುಂಬೈ ದಾಳಿಗೂ ಮುನ್ನ 231 ಸಲ ಫೋನ್ ಸಂಭಾಷಣೆ ನಡೆಸಿದ್ದಕ್ಕೆ ಸಾಕ್ಷಿಗಳಿವೆ. ಸದ್ಯಕ್ಕೆ ಡೇವಿಡ್ ಹೆಡ್ಲಿ ಅಮೆರಿಕಾದ ಜೈಲಲ್ಲಿದ್ದು, ರಾಣಾನಂತೆ ಈತನನ್ನು ಭಾರತಕ್ಕೆ ಕರೆತರಲು ಸಿದ್ಧತೆಗಳು ನಡೆಯುತ್ತಿದೆ. ಉಗ್ರ ರಾಣಾನ ವಿಚಾರದಲ್ಲಿ ಕಾನೂನು ಕ್ರಮ, ಕೋರ್ಟ್ ಕ್ರಮಗಳನ್ನು ನಡೆಸಲು ವಿಶೇಷ ಸಾರ್ವಜನಿಕ ಅಭಿಯೋಜಕರಾಗಿ ಹಿರಿಯ ವಕೀಲ ನರೇಂದರ್ ಮಾನ್ ಅವರನ್ನ ನೇಮಿಸಿದೆ ಕೇಂದ್ರ ಗೃಹ ಇಲಾಖೆ. ಅಂದಹಾಗೆ ರಾಣಾನನ್ನ ಭಾರತಕ್ಕೆ ಹಸ್ತಾಂತರ ಪ್ರಕ್ರಿಯೆಯಲ್ಲಿ ಪ್ರಧಾನಿ ಮೋದಿ ಸರ್ಕಾರದ ಕಾರ್ಯವೈಖರಿಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನ್ಯೂಸ್ 18 ರೈಸಿಂಗ್ ಭಾರತ್ ವೇದಿಕೆಯಲ್ಲಿ ಹಂಚಿಕೊಂಡರು. क्या डेविड हेडली के लिए भी हम ये वो करेंगे? कुछ उम्मीद है कि वो भी? देखिए, मोदी सरकार का प्रयास है कि जिन लोगों ने भी भारत की जमीन, भारत का सम्मान और भारत के नागरिकों के साथ दुर्व्यवहार भी किया है, वो हमारे कानून के जद में लाना चाहिए. और मैं मानता हूं तब राणा की यहां वापिस आना ये मोदी सरकार की कूटनीति का बहुत बड़ी सफलता है. जी. ಅಂದಹಾಗೆ ಇವತ್ತಿಗೂ ಮುಂಬೈ ದಾಳಿಯನ್ನ ಕಣ್ಣಾರೆ ಕಂಡವರು, ಉಗ್ರರ ಅಟ್ಟಹಾಸಕ್ಕೆ ನಲುಗಿದವರ ಕುಟುಂಬದವರು ಈಗಲೂ ಘಟನೆ ನೆನಪಿಸಿಕೊಂಡು ಹಿಡಿಶಾಪ ಹಾಕ್ತಿದ್ದಾರೆ. ತಹವೂರ್ ರಾಣಾನನ್ನ ಕೊಂದು ಹಾಕಬೇಕು ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. जो दाऊद है, हाफिज सईद, जो आतंकवादी और मास्टरमाइंड है जो पाकिस्तान में, उन लोगों को भी लाके फांसी की सजा देनी चाहिए. अभी हमारा वैसे भी इंडिया नया भारत है, तो हमारी भारत घुस कर मार के आती है आतंकवादी को. तो मैं यही अपील करूंगी, जो अभी भी वहां पर जिंदा बैठे हैं, जो आतंकवाद बढ़ा रहे, जो कसाब जैसे लोगों को बनाते हैं, जो कसाब जैसे लोगों को हमारे देश में या कहीं और भी बेचते, उन लोगों को आप खत्म कीजिए. ಜನರ ಆಕ್ರೋಶದ ಮಾತು ಏನಾದರೂ ಇರಲಿ, ಅಮೆರಿಕಾದಂಥ ದೇಶದಿಂದ ರಾಣಾನನ್ನ ಕರೆತರೋದು ಸುಲಭದ ಮಾತಾಗಿರಲಿಲ್ಲ. ಆ ಕೆಲಸವನ್ನ ಮೋದಿ ಸರ್ಕಾರ ಮಾಡಿ ತೋರಿಸಿದೆ. ಭಾರತದ ಚಾಣಕ್ಯತನದ ಹೆಜ್ಜೆಯನ್ನ ಇಡೀ ವಿಶ್ವವೇ ಹಾಡಿ ಹೊಗಳುತ್ತಿದೆ. We are encouraged to hear about the extradition to India of one of the perpetrators of the terrible and horrendous terrorist attacks that happened in Mumbai on the 26th of November 2008, which took the lives of more than 170 innocent civilians, including Israelis. I would like to thank the government of India for its persistence in bringing the terrorists to justice. ತಹವೂರ್ ರಾಣಾ ಪಾಕಿಸ್ತಾನದ ಮಾಜಿ ಸೈನಿಕನಾಗಿದ್ದವನು. ಹೀಗಾಗಿ ಭಾರತ ರಾಣಾನನ್ನ ವಶಕ್ಕೆ ಪಡೆಯುತ್ತಿದ್ದಂಗೆ ಪಾಕಿಸ್ತಾನ ಗುಳ್ಳೆ ನರಿಯಾಟ ಶುರು ಮಾಡಿದೆ. ರಾಣಾಗೂ ಪಾಕಿಸ್ತಾನಕ್ಕೂ ಏನೂ ಸಂಬಂಧವಿಲ್ಲ ಅಂತ ಕೇಳೋ ಮೊದಲೇ ಹೇಳಿಕೆ ಕೊಟ್ಟಿದೆ. ರಾಣಾ ಕೆನಡಾದ ಪ್ರಜೆ ಅಂತ ಹೇಳಿ ತನ್ನ ಮಾನ ಉಳಿಸಿಕೊಳ್ಳಲು ವಿಫಲ ಯತ್ನ ಮಾಡಿದೆ. ಇದೇ ಪಾಕಿಸ್ತಾನ ಸೇನೆಯಲ್ಲಿ ಕೆಲಸ ಮಾಡಿದ್ದಾತ ಮುಂದೆ ಕೆನಡಾಗೆ ಹೋಗಿ ಪೌರತ್ವ ಪಡೆದಾಕ್ಷಣ ಆತನ ನಂಟು ಕಳಚಿ ಬೀಳುವುದಿಲ್ಲ ಎಂಬ ಸಾಮಾನ್ಯ ಜ್ಞಾನವು ಪಾಕ್ ನಾಯಕರಿಗಿಲ್ಲ ಎನ್ನುವುದು ಜಗಜ್ಜಾಹೀರಾಗ್ತಿದೆ. ಯಾರು ಏನೇ ಹೇಳಲಿ, 17 ವರ್ಷಗಳ ಬಳಿಕ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ನನ್ನ ಭಾರತಕ್ಕೆ ಕರ್ಕೊಂಡ್ಬಂದು ವಿಚಾರಣೆ ನಡೆಸಲಾಗ್ತಿದೆ. ಆದಷ್ಟು ಬೇಗ ತಹವೂರ್ ರಾಣಾನಿಗೆ ಗಲ್ಲು ಶಿಕ್ಷೆ ಆಗಲಿ ಅನ್ನೋದು 140 ಕೋಟಿ ಭಾರತೀಯರ ಹೆಬ್ಬಯಕೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ. ಮುಖ್ಯಮಂತ್ರಿಗಳಿಗೆ 3 ಸಚಿವರುಗಳ ವಿರುದ್ಧ, ಸಚಿವರ ಇಲಾಖೆಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಣದ ಕೈಗಳ ಕೈವಾಡದ ಬಗ್ಗೆಯೂ ಆರೋಪಿಸಿದ್ದಾರೆ. ಗುತ್ತಿಗೆದಾರರ ಗೋಳಾಟದ ಕಂಪ್ಲೀಟ್ ರಿಪೋರ್ಟ್ ತೋರಿಸ್ತೀವಿ ನೋಡಿ. ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಶುರುವಾದ ಗುತ್ತಿಗೆದಾರರ ಗೋಳಾಟ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಮುಂದುವರೆದಿದೆ. 5 ವರ್ಷಗಳಲ್ಲಿ 3 ಮುಖ್ಯಮಂತ್ರಿಗಳಾದರೂ ಗುತ್ತಿಗೆದಾರರ ನರಕದ ಬದುಕಿಗೆ ಮುಕ್ತಿ ಸಿಕ್ಕಿಲ್ಲ. ಈಗ ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಮತ್ತೊಂದು ಪತ್ರ ಸಮರ ಶುರು ಮಾಡಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಪತ್ರ ಬರೆದಿದ್ರು. ಅದಕ್ಕೆ ಉತ್ತರ ಸಿಕ್ಕಿಲ್ಲ ಅಂತ ಇವತ್ತು ಚಿತ್ರದುರ್ಗದಲ್ಲಿ ಮಾಧ್ಯಮಗಳ ಎದುರು ಬಂದು ಕಷ್ಟ ಹೇಳಿಕೊಂಡ್ರು. ಪತ್ರದ ಸಾರಾಂಶ ನೋಡೋದಾದ್ರೆ, ಸಣ್ಣ ಪುಟ್ಟ ಗುತ್ತಿಗೆದಾರರಿಗೆ ಸರಿಯಾದ ಪೇಮೆಂಟ್ ಆಗುತ್ತಿಲ್ಲ. ಸಣ್ಣ ಗುತ್ತಿಗೆದಾರರಿಗೆ 3 ವರ್ಷದಿಂದ ತುಂಬಾ ಸಮಸ್ಯೆ ಆಗ್ತಿದೆ.
ಹಣ ರಿಲೀಸ್ಗೆ ಜ್ಯೇಷ್ಠತೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಎಲ್ಲ ಇಲಾಖೆಗಳಲ್ಲಿ ಕಾಣದ ಕೈಗಳು ಕೆಲಸ ಮಾಡುತ್ತಿವೆ. ಸಚಿವರ ಸಂಬಂಧಿಕರು ಇಲಾಖೆಗಳನ್ನ ಕಂಟ್ರೋಲ್ ಮಾಡುತ್ತಿದ್ದಾರೆ. ಕಳೆದ 3-4 ತಿಂಗಳಿಂದ ಕಾಣದ ಕೈಗಳ ಕಿರಿಕಿರಿ ಹೆಚ್ಚಾಗಿದೆ. ಈ ಸರ್ಕಾರದಲ್ಲಿ ಸ್ಪೆಷಲ್ LOC ಅನ್ನೋ ಪಿಡುಗು ಹುಟ್ಟಿಕೊಂಡಿದೆ. ವಿಶೇಷ LOC ನಮಗೆ ಬೇಡ, ಫಸ್ಟ್ ಕಮ್ ಫಸ್ಟ್ ಪೇಮೆಂಟ್ ಮಾಡಿ. ಫಸ್ಟ್ ಕಮ್ ಫಸ್ಟ್ ಪೇಮೆಂಟ್ ವ್ಯವಸ್ಥೆಯನ್ನ ಕಾಣದ ಕೈಗಳು ಬದಲಿಸುತ್ತಿವೆ. ಸಣ್ಣ ಹಾಗೂ ಮಧ್ಯಮ ಗುತ್ತಿಗೆದಾರರಿಗೆ ಜ್ಯೇಷ್ಠತೆ ಆಧಾರದ ಮೇಲೆ ಹಣ ನೀಡಿ. ಇದು ಪತ್ರದ ಪ್ರಮುಖಾಂಶಗಳು. ತಕ್ಷಣವೇ 4 ನಿಗಮಗಳ MD ಕರೆಸಿ ಸಭೆ ನಡೆಸಿ ಕಾಣದ ಕೈಗಳ ಬಗ್ಗೆ MDಗಳ ಜೊತೆ ಚರ್ಚಿಸಿ ಅಂತ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇಲ್ಲಿ ಪರ್ಸೆಂಟೇಜ್ ತಗೊತಾ ಇದ್ದಾರೆ. ಈಗ ಈ ಸ್ಪೆಷಲ್ LOC ಅನ್ನೋ ಒಂದು ಪಿಡುಗು ನಮ್ಮಲ್ಲಿ ಉಟ್ಕೊಂಡಿದೆ. ಅಂದರೆ ಸ್ಪೆಷಲ್ LOC ಅಂದರೆ ತಾವೇ ಅರ್ಥ ಮಾಡ್ಕೋಬೇಕು ಯಾವ ರೀತಿ ಅಂತ. ಬೇಡ, ನಮಗೆ ಯಾವ ಸ್ಪೆಷಲ್ LOC ಬೇಡ, ಫಸ್ಟ್ ಕಮ್ ಫಸ್ಟು 3 ವರ್ಷ ಯಾರು ಹಳೇದಿದೆಯೋ ಅವ್ರಿಗೆ ಪೇಮೆಂಟ್ ಮಾಡಲಿ. ಸಣ್ಣ ಕಾಂಟ್ರಾಕ್ಟರ್ಗಳಿಗೆ 55ರಿಂದ 50 ಲಕ್ಷ ಇರ್ತಕ್ಕಂಥ ಕಾಂಟ್ರಾಕ್ಟರ್ಗಳಿಗೆ ಇಮಿಡಿಯೇಟಾಗಿ ಕ್ಲಿಯರ್ ಆಗಬೇಕು. ಮತ್ತು ಜೊತೆಗೆ ಜ್ಯೇಷ್ಠತೆ ಕಾಪಾಡಬೇಕು. ಮತ್ತು ಜೊತೆಗೆ ಥರ್ಡ್ ಪಾರ್ಟಿ ಯಾರು ಸಂಬಂಧಿಕರುಗಳು ಹಸ್ತಕ್ಷೇಪ ಮಾಡಬಾರ್ದು. ಗುತ್ತಿಗೆದಾರರು ಬರೆದಿರುವ ಪತ್ರದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಉಲ್ಲೇಖವಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿಕರಿಂದ ಹಸ್ತಕ್ಷೇಪ ಆಗ್ತಿದ್ಯಂತೆ. 3-4 ತಿಂಗಳಿಂದ ಸತೀಶ್ ಸಂಬಂಧಿಯೊಬ್ಬರು ಇಲಾಖೆಯಲ್ಲಿ ತಲೆ ಹಾಕಿದ್ದಾರಂತೆ. ಸಚಿವರು ಸೀನಿಯಾರಿಟಿ ಮೇಲೆ ನಿರ್ಧಾರ ಮಾಡಿದ್ರೆ ಮಧ್ಯವರ್ತಿಗಳು ಬದಲಿಸ್ತಾರೆ. ಸಣ್ಣ ಗುತ್ತಿಗೆದಾರರಿಗೆ 5ರಿಂದ 50 ಲಕ್ಷ ಆಗಿರುವವರಿಗೆ ಪೇಮೆಂಟ್ ಕ್ಲಿಯರ್ ಆಗಬೇಕು. ಮಧ್ಯವರ್ತಿಗಳ ಹಾವಳಿಯನ್ನ ಸಚಿವರು ನಿಯಂತ್ರಣ ಮಾಡಬೇಕು ಅಂತ ಪತ್ರ ಬರೆದಿದ್ದು. ಇದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟರು. ಇವನ್ ನಮ್ಮ PWDನಲ್ಲಿ ಇದುವರೆಗೂ ಅವ್ರು ಭಾಳ ಒಳ್ಳೆ ಮಿನಿಸ್ಟ್ರು. ನಮಗೆ ಆ್ಯಕ್ಚುಲಿ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ನಮಗೆಲ್ಲ ಗೌರವ ಇದೆ. 3-4 ತಿಂಗಳಿಂದ ಅವ್ರ ರಿಲೇಟಿವ್ಸ್ ಯಾರೋ ಒಬ್ಬರು ಇದರಲ್ಲಿ ಮಧ್ಯದಲ್ಲಿ ಇಂಟರ್ಫರೆನ್ಸ್ ಆಗಿದ್ದಾರೆ. ನಮ್ಮವ್ರು ಯಾರು ಬಂದು ಹೇಳಿದ್ರೆ ಅದರಲ್ಲೇನೋ ತಪ್ಪೇನಿಲ್ಲ, ಹೇಳಲಿಕ್ಕೆ ಅದು ಸ್ಪೆಷಲ್ ಇವ್ರದೇ ಎಕ್ಸ್ಟ್ರಾ ಕೊಡಲಿಕ್ಕೆ ಇದೆ. ಸೊ ಮಿಕ್ಕಿದೆಲ್ಲ ಪ್ರಿಯಾರಿಟಿ ಮ್ಯಾಗ ಕೊಡ್ತೀವಿ ನಾವು. ಗುತ್ತಿಗೆದಾರರು ಬರೆದಿರುವ ಪತ್ರದಲ್ಲಿ ಉಪಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವ, ಬೆಂಗಳೂರು ನಗರಾಭಿವೃದ್ಧಿ ಸಚಿವ DK ಶಿವಕುಮಾರ್ ಅವರ ಹೆಸರು ಉಲ್ಲೇಖವಾಗಿದೆ. DK ಶಿವಕುಮಾರ್ ಅವರ ಜಲಸಂಪನ್ಮೂಲ ಇಲಾಖೆಯಲ್ಲೂ ಪೇಮೆಂಟ್ ಆಗ್ತಿಲ್ಲ. 4 ನೀರಾವರಿ ನಿಗಮಗಳಲ್ಲೂ ವಿಳಂಬ ಆಗ್ತಿದೆ. ಜ್ಯೇಷ್ಠತೆ ಆಧಾರದ ಬದಲು ವಿಶೇಷ LOC ಸೃಷ್ಟಿಯಾಗಿದೆ. ಬಲಾಢ್ಯರಿಗೆ 100ರಿಂದ 150 ಕೋಟಿ ಪೇಮೆಂಟ್ ಮಾಡುತ್ತಿದ್ದಾರೆ. ಮಧ್ಯವರ್ತಿಗಳು ಕಾಣದ ಕೈಗಳು ವ್ಯವಸ್ಥೆಯನ್ನ ಹದಗೆಡಿಸಿವೆ. DCM MDಗಳಿಗೆ ಪತ್ರ ಬರೆದರೂ ಪ್ರಯೋಜನ ಆಗಿಲ್ಲ. ವಿಶೇಷ LOC ಹಾಗೂ ಕಾಣದ ಕೈಗಳಿಗೆ ಕಡಿವಾಣ ಹಾಕಿ ಅಂತ ಪತ್ರದಲ್ಲಿದೆ. ಗುತ್ತಿಗೆದಾರರ ಆರೋಪಕ್ಕೆ DK ಶಿವಕುಮಾರ್ ಕೊಟ್ಟ ಉತ್ತರ ಹೀಗಿತ್ತು. ಯಾರೂ ಸಹ ಅಷ್ಟೇ ಬಲಾಢ್ಯರಿಗೆ 100-150 ಕೋಟಿ ಪೇಮೆಂಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸಣ್ಣ ಕಾಂಟ್ರಾಕ್ಟರ್ಗಳು 5ರಿಂದ 10 ಕೋಟಿ 5ರಿಂದ 50 ಲಕ್ಷದವರೆಗೂ ಕೊಡುವಂಥ ಕಾಂಟ್ರಾಕ್ಟರ್ಗಳು ಇದುವರೆಗೂ DCM ನೀರಾವರಿ ಇಲಾಖೆಯಲ್ಲಿ ಯಾವ ನಿಗಮಗಳಲ್ಲೂ ಪೇಮೆಂಟ್ ಮಾಡ್ತಾ ಇಲ್ಲ. ಯಾರು ಮಾಡ್ತಾ ಇದ್ರೆ ಅವರು ಲೋಕಾಯುಕ್ತಗೆ ಇಲ್ಲಾಂದರೆ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡಲಿ, ಕೂಡಲೇ ಅದ್ರ ಬಗ್ಗೆ ತನಿಖೆ ಮಾಡಿಸೋಣ. ನ್ಯಾಯಬದ್ಧವಾದಂಥ ಆಡಳಿತ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಇನ್ನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸಚಿವ ಬೋಸರಾಜ್ ಪುತ್ರನ ಕೈವಾಡವಿದೆ ಅನ್ನೋದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರ ನೇರ ಆರೋಪ. ಆದ್ರೆ ಆರೋಪ ಸಾಬೀತುಪಡಿಸಿದ್ರೆ ರಾಜೀನಾಮೆ ಕೊಡ್ತೀನಿ ಅನ್ನೋದು ಸಚಿವರ ಹೇಳಿಕೆ. ಹಾಗೆ ಬೋಸರಾಜ್ ಸಾಹೇಬ್ರ ಹತ್ರನೂ ಬಂದರೆ ಅಷ್ಟೇ, ಅವರು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅವ್ರ ಮಗನೇ ಡೈರೆಕ್ಟಾಗಿ ಹಸ್ತಕ್ಷೇಪ ಮಾಡ್ತಾರೆ. ಅನುದಾನ ಇರ್ಬೋದು, ಪೇಮೆಂಟ್ ಇರ್ಬೋದು, ಎಲ್ಲದರಲ್ಲೂ ಅಷ್ಟೇ. ಅವರು ಯಾಕೆ ಬೇಕು? ಬೇಡ, ಕನ್ಸರ್ನ್ ಮಿನಿಸ್ಟ್ರುಗಳು ಕೆಲಸ ಮಾಡಲಿ, ಕನ್ಸರ್ನ್ ಮಿನಿಸ್ಟ್ರುಗಳು ಅವರು ಆನ್ಸರ್ ಮಾಡಲಿ. ಅವ್ರು ಹೇಳಿ, ಬಂದು ನಾಳೆ ಹೇಳಿ ಯಾರು ಕೊಟ್ಟರು, ಏನು ಮಾಡಿದ್ರು, ಯಾವ ಇಲಾಖೆದಲ್ಲಿ ಕೊಟ್ಟರು, ಏನು ಮಾಡಿದ್ರು ಅವ್ರಿಗೆ ಬಂದು ಹೇಳ್ಬೇಕು. ಸುಮ್ಮನೆ ಜನರಲ್ ಆಗಿ ಮಾತಾಡಿದ್ರೆ ಅದಾಗೋದಿಲ್ಲ. ನಮ್ಮ ಇಲಾಖೆನಲ್ಲಿ ಆ ರೀತಿ ಏನಾದ್ರೆ ನಾನು ರಿಸೈನ್ ಮಾಡ್ತೀನಿ. ಗುತ್ತಿಗೆದಾರರ ಗೋಳಾಟ ಇವತ್ತು ನೆನ್ನೆಯದ್ದಲ್ಲ. ಮಂತ್ರಿಗಳ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಅನ್ನೋ ಆರೋಪನೂ ಹೊಸದಲ್ಲ. 26 ಡಿಸೆಂಬರ್ 2024 ಬೀದರ್ನ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡ್ರು. ಆಗ ಸಚಿವ ಪ್ರಿಯಾಂಕ್ ಖರ್ಗೆ ಮೇಲೆ ಆರೋಪ ಕೇಳಿ ಬಂದಿತ್ತು. 3 ಜನವರಿ 2025 ದಯಾಮರಣ ಕೋರಿ ಸಿಎಂಗೆ ಪತ್ರ ಬರೆದಿದ್ರು. ದಾವಣಗೆರೆ ಗುತ್ತಿಗೆದಾರ ಮೊಹಮ್ಮದ್ ಪತ್ರ ಬರೆದು ಕಣ್ಣೀರಿಟ್ಟಿದ್ರು. 9 ಜನವರಿ 2025 8 ಸಚಿವರುಗಳ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅಂತ ಬಹಿರಂಗವಾಗಿ ಗುತ್ತಿಗೆದಾರರು ಪತ್ರ ಸಮರ ಶುರು ಮಾಡಿದ್ರು. 6 ಜನವರಿ 2025 ಹಣ ಕೊಡಿ, ಇಲ್ಲದಿದ್ದರೆ ದಯಾಮರಣ ಕೊಡಿ ಅಂತ ತೀರ್ಥಹಳ್ಳಿ 4 ಗುತ್ತಿಗೆದಾರರಿಂದ ಸಿಎಂಗೆ ಪತ್ರ ಬರೆದಿದ್ರು.
3 ಏಪ್ರಿಲ್ 2025 ರಾಜ್ಯ ಸರ್ಕಾರದಲ್ಲಿ ಮಧ್ಯವರ್ತಿಗಳ ಹಾವಳಿ ತಡೆಗಟ್ಟಿ ಅಂತ ಸಿಎಂ ಡಿಸಿಎಂಗೆ ಗುತ್ತಿಗೆದಾರ ಸಂಘದಿಂದ ಮತ್ತೆ ಪತ್ರ ಬರೆಯಲಾಗಿದೆ. ಉರಿಯೋ ಬೆಂಕಿಗೆ ತುಪ್ಪ ತೊರಿದ ರಾಯರೆಡ್ಡಿ ಮಾತು. ಚುನಾವಣೆಯಲ್ಲಿರುವಂತ ಭ್ರಷ್ಟಾಚಾರ ಕಡಿಮೆ ಆಗಿದೆ ಹೊರತು ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗೋದಿಲ್ಲ. ಒಂದ್ ಕಡೆ ಗುತ್ತಿಗೆದಾರರು ಭ್ರಷ್ಟಾಚಾರ ನಡೀತಿದೆ ಅಂತ ಆರೋಪ ಮಾಡ್ತಿದ್ರೆ ಬಾಕಿ ಹಣ ಕೊಡಿ ಅಂತ ಗೋಳಾಡ್ತಿದ್ದಾರೆ. ಇದರ ಮಧ್ಯೇನೆ ಕಾಂಗ್ರೆಸ್ ನಾಯಕ ಬಸವರಾಜ ರಾಯರೆಡ್ಡಿ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗಿದೆ ಅಂದಿದ್ರು. ರಾಯರೆಡ್ಡಿ ಅವರ ಮಾತು ಈಗ ಸರ್ಕಾರದ ವಿರುದ್ಧ ಹೋರಾಟ ನಡೆಸುತ್ತಿರುವ ಬಿಜೆಪಿಯವರಿಗೆ ಬ್ರಹ್ಮಾಸ್ತ್ರ ಕೊಟ್ಟಂತಾಗಿದೆ. ನಿಜವಾಗಿ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇದ್ದಿದ್ರೆ AICC ಅಧಿವೇಶನದಲ್ಲೂ ರಾಜೀನಾಮೆಯನ್ನು ಕೊಟ್ಟು ಬರಬೇಕಾಗಿತ್ತು. ಯಾಕೆಂದರೆ ಅವರ ಪಕ್ಕದಲ್ಲೇ ಇರುವಂಥ ಆರ್ಥಿಕ ಸಲಹೆಗಾರರು, ಅದರಲ್ಲೂ ಈ ವರ್ಷ ಈ ಬಜೆಟನ್ನು ಪ್ರಿಪೇರ್ ಮಾಡಿದಂಥವ್ರು ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತೇಳಿ ಅವ್ರು ಹೇಳ್ತಾರೆ. ಏನು ಹಿಂದೆ BJP ಸರ್ಕಾರ ಇದ್ದಾಗ ಅಭಿವೃದ್ಧಿ ಕಾರ್ಯದಲ್ಲಿ ಗುಜರಾತ್ ನಂತರದಲ್ಲಿ ಕರ್ನಾಟಕ ಇತ್ತು. ಇವತ್ತು ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನಕ್ಕೆ ತಲುಪಿದೆ ಇಡೀ ದೇಶದಲ್ಲಿ ಕರ್ನಾಟಕ ಅಂತ ಹೇಳಿದ್ರೆ ಅದರ ಕೀರ್ತಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಸಲ್ತದೆ. ಈ ರಾಜ್ಯದಲ್ಲಿದ್ದ ಮಂತ್ರಿಗಳೆಲ್ಲರೂ ಕೂಡ ಎಷ್ಟು ವಸೂಲು ಮಾಡ್ತೀರಿ, ಎಷ್ಟು ಹೈಕಮಾಂಡಿಗೆ ಮುಟ್ಟಿಸ್ತೀರಿ, ಎಷ್ಟು ವಸೂಲು ಮಾಡ್ತೀರಿ, ಎಷ್ಟು ಹೈಕಮಾಂಡಿಗೆ ಮುಟ್ಟಿಸ್ತಾರೋ, ಯಾರು ಜಾಸ್ತಿ ವಸೂಲು ಮಾಡಿ ಯಾರು ಜಾಸ್ತಿ ಹೈಕಮಾಂಡಿಗೆ ಮುಟ್ಟಿಸ್ತಾರೋ ಅವ್ರಿಗೆ ಫಿಕ್ಸ್ 5 ವರ್ಷದ ಕಾಲ ಮಂತ್ರಿ ಅಂತೇಳಿ. 2022ರಲ್ಲಿ ಕಾಂಟ್ರಾಕ್ಟರ್ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡು ಈಶ್ವರಪ್ಪನವರ ಹೆಸರು ಬರೆದಿಟ್ಟಿದ್ರು. ಆಮೇಲೆ ಈಶ್ವರಪ್ಪ ರಾಜೀನಾಮೆ ಕೊಟ್ರು. ಅಲ್ಲಿಂದ ಇಲ್ಲಿಯವರೆಗೂ ಈ ಗುತ್ತಿಗೆದಾರರು ಕಾಸಿಗಾಗಿ ಅಲೆದಾಡ್ತಾನೇ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನ್ಯೂಸ್ 18 ರೈಸಿಂಗ್ ಭಾರತ್ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿಯಾಗಿದ್ದರು. ವಕ್ಫ್ ತಿದ್ದುಪಡಿ ಮಸೂದೆ, CAA, ಒಂದು ದೇಶ ಒಂದು ಚುನಾವಣೆ, ಬಾಂಗ್ಲಾದವರ ಒಳ ನುಸುಳುವಿಕೆ ಬಗ್ಗೆಯೂ ಅಮಿತ್ ಶಾ ಮಾತನಾಡಿದರು. Prime Minister of Bharat, Shri Narendra Damodar Das Modi, the Union Home Minister and Minister of Cooperation, Shri Amit Bhai Shah. ಭಾರತ ದೇಶದ ಅತಿ ದೊಡ್ಡ ನೆಟ್ವರ್ಕ್ ಚಾನೆಲ್, ದೇಶದ ಮೂಲೆ ಮೂಲೆಯಲ್ಲೂ ಜನರಿಗೆ ಹತ್ತಿರವಾಗಿರುವ ನ್ಯೂಸ್ 18 ಸಮೂಹ ಸಂಸ್ಥೆಗಳ ನೆಟ್ವರ್ಕ್ 18 ಜೊತೆ ಮೊನ್ನೆ ಪ್ರಧಾನಮಂತ್ರಿ ಮುಕ್ತವಾಗಿ ಮಾತಾಡಿದ್ರು. ನ್ಯೂಸ್ 18 ರೈಸಿಂಗ್ ಭಾರತ್ ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ದೇಶದ ಅಭಿವೃದ್ಧಿ ಬಗ್ಗೆ, ಆಗು ಹೋಗುಗಳ ಬಗ್ಗೆ ಮಾತಾಡಿದ್ರು. ಈಗ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಕೂಡ ನ್ಯೂಸ್ 18 ರೈಸಿಂಗ್ ಭಾರತ್ ಸಮ್ಮಿಟ್ನಲ್ಲಿ ಪ್ರಶ್ನೆಗಳನ್ನು ಎದುರಿಸಿದ್ರು. ವಕ್ಫ್ನಿಂದ ಒಂದು ದೇಶ ಒಂದು ಚುನಾವಣೆವರೆಗೆ ಇಂಡಿಯಾ ಕೂಟದ ಬಗ್ಗೆ, ರಾಹುಲ್ ಗಾಂಧಿ ಬಗ್ಗೆ ನೆಟ್ವರ್ಕ್ 18 ಮುಖ್ಯಸ್ಥರಾದ ರಾಹುಲ್ ಜೋಶಿ ಅವರ ಜೊತೆ ಮುಕ್ತವಾಗಿ ಮಾತಾಡಿದ್ರು. अमित जी, एक और बड़ा मुद्दा आप लोगों का रहा है वन नेशन वन पोल. काफी चर्चा भी हुई है, उसमें आपने काम बहुत किया है. ये कैसे कर पाएंगे आप? इसको पारित करने के लिए आपको 2/3 बहुमत की जरूरत है, तो और कौन सी पार्टियां जुड़ सकती हैं आपसे? इस मुद्दे को कैसे, इस कार्यकाल में इसमें हम कुछ देखेंगे क्या? ऐसा है भाई, हम हमारा मुद्दा लेकर जनता के सामने गए हैं, हम जनता के बीच में कार्यक्रम कर कर भी जा रहे हैं. 2-3 साल होते होते माहौल ऐसा होगा कि कोई पार्टी वन नेशन वन इलेक्शन का विरोध नहीं कर पाएगी, क्योंकि ये देश के भले में, खासकर बांग्लादेश में जहां तख्ता पलट होने के बाद सर ये बढ़ा है, तो इस पर क्या कदम उठाएंगे कि ऐसा ना हो? इसको हम कैसे टैकल करेंगे? देखिए, सबसे पहले तो मैं इसके लिए बंगाल की जनता को विनती करना चाहता हूं, आने वाले चुनाव में भारतीय जनता पार्टी की सरकार बना दीजिए, ये समस्या वहीं से समाप्त हो जाए. 250 किलोमीटर बॉर्डर ऐसी है जहां फेंसिंग हो ही नहीं सकती. नाले हैं, बड़ी बड़ी नदियां हैं, विकट भौगोलिक परिस्थिति है, और 400 किलोमीटर बॉर्डर ऐसी है जहां पर बंगाल सरकार हमें फेंसिंग करने के लिए भूमि नहीं दे रही. अमित जी, जब CAA का बिल पारित हुआ था तब उस वक्त थोड़ा हिंसा का माहौल बना था देश में. कुछ आप लोगों को कोई इस बात की? भाई, पूरे देश के सामने ढिंढोरा पिटा राहुल गांधी एंड कंपनी ने कि CAA से मुसलमानों की नागरिकता चली जाएगी. अब CAA पूर्णतया लागू होने से 2 साल हो गए. मैं राहुल गांधी को सार्वजनिक चुनौती देता हूं, एक भी मुसलमान की अगर नागरिकता गई है तो हमें बताएं. पूरे देश को कांग्रेस पार्टी ने गुमराह किया, इनके इंडी अलायंस वालों ने गुमराह किया. आप कहते हैं कि वक्फ बिल लाकर आप लोगों ने मुसलमानों पर अन्याय खत्म कर दिया,
और मुसलमान समुदाय ये कहता है कि उससे बड़ा कोई अन्याय ही नहीं है। इस देश की मुस्लिम महिलाओं को वक्फ बोर्ड और वक्फ काउंसिल में हिस्सा मिलना चाहिए या नहीं मिलना चाहिए? 80% मुस्लिम समाज पसमंदाओं का है, जो गरीब है, एक प्रकार से ओबीसी है, उनको वक्फ में प्रतिनिधित्व मिलना चाहिए या नहीं मिलना चाहिए? सिया, आगा खानी, दाऊदी वोरा, मोहम्मदिया, अहमदिया, ये सारे मुसलमानों का कोई प्रतिनिधित्व नहीं है। वो भी मुसलमान है, क्यों नहीं मिलना चाहिए भाई? ನ್ಯೂಸ್ 18 ರೈಸಿಂಗ್ ಭಾರತ ಸಮ್ಮಿಟ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಆಡಿದ ಮುಕ್ತ ಮಾತುಗಳಿವು. ಇದಿಷ್ಟೇ ಅಲ್ಲ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ತಿದ್ದಾರೆ, ಹಿಂದಿ ಹೇರಿಕೆ ಆಗ್ತಿದೆ ಅನ್ನೋ ಪ್ರಶ್ನೆಗಳಿಗೂ ಅಮಿತ್ ಶಾ ಉತ್ತರ ಕೊಟ್ಟರು. ಯಾವುದನ್ನು ಬಲವಂತವಾಗಿ ಹೇರಲು ಆಗಲ್ಲ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳ ಘನತೆಗೆ ಧಕ್ಕೆ ತರಲ್ಲ, ಗೌರವವಿದೆ ಅಂದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದರ ಸಂಪೂರ್ಣ ಚರ್ಚಾ ಕಾರ್ಯಕ್ರಮ ಇವತ್ತು ರಾತ್ರಿ 9:56 ಪ್ರಸಾರವಾಗುತ್ತೆ. ತಪ್ಪದೆ ವೀಕ್ಷಿಸಿ. ಈಗ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ವಕ್ಫ್ ಬಿಲ್ ವಿರೋಧಿಸಿ ಬೆಂಕಿ ಹಚ್ಚಿ ಸಾಯಿಸಿ ಅಂತ ಕಾಂಗ್ರೆಸ್ ಮುಖಂಡ ಅಹ್ಮದ್ ಕಬೀರ್ ಹೇಳಿಕೆ ಕೊಟ್ಟಿದ್ದ. ಈತನನ್ನ ದಾವಣಗೆರೆ ಪೊಲೀಸರು ಇನ್ನೂ ಬಂಧಿಸಿಲ್ಲ. ಅಹ್ಮದ್ನನ್ನ ಬಂಧಿಸದೆ ವಿಡಿಯೋ ಮಾಡಿದವರನ್ನ ಬಂಧಿಸಿ ಪೊಲೀಸರು ಸುಮ್ಮನಾಗಿದ್ದಾರೆ. ಅಂಬರ್ಗ್ರಿಸ್ ಮಾರಲು ಯತ್ನಿಸ್ತಾ ಇದ್ದ 10 ಆರೋಪಿಗಳನ್ನು ಕೊಡಗು ಪೊಲೀಸರು ಬಂಧಿಸಿದ್ದಾರೆ. ಕೇರಳದ ತಿರುವನಂತಪುರಂನಿಂದ ತಂದು ಆಂಧ್ರ, ಬೆಂಗಳೂರಲ್ಲಿ ಮಾರಾಟ ಮಾಡಲು ಯತ್ನ ನಡೆದಿತ್ತು. ಬಂಧಿತರಿಂದ 10 ಕೋಟಿ ಮೌಲ್ಯದ ಅಂಬರ್ಗ್ರಿಸ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಡಿವೈಡರ್ಗೆ ಕಾರು ಡಿಕ್ಕಿಯಾಗಿ ಬೆಂಗಳೂರಿನ 3 ಸಾವನ್ನಪ್ಪಿದ ಘಟನೆ ನೆಲಮಂಗಲದ ದಾಬಾಸ್ಪೇಟೆಯ ಅಂಚೆಮನೆ ಕ್ರಾಸ್ ಬಳಿ ನಡೆದಿದೆ. ನಾಮಕರಣ ಸಮಾರಂಭ ಮುಗಿಸಿ ಬರ್ತಿದ್ದಾಗ ಅಪಘಾತವಾಗಿ 3 ಮೃತಪಟ್ಟಿದ್ದು, ಇನ್ನಿಬ್ಬರಿಗೆ ಗಂಭೀರ ಗಾಯವಾಗಿದೆ. ಬಾಂಗ್ಲಾದೇಶದ ಢಾಕಾದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ. ಪ್ರತಿಭಟನಾಕಾರರು ಬಾಟಾ ಶೋರೂಂಗೆ ನುಗ್ಗಿ ಗಾಜುಗಳನ್ನು ಪುಡಿ ಮಾಡಿ ಅಲ್ಲಿದ್ದ ಎಲ್ಲವನ್ನ ದೋಚಿ ಪರಾರಿಯಾಗಿದ್ದಾರೆ. ಪಾಕಿಸ್ತಾನದ ಕರಾಚಿಯಲ್ಲಿ ಪ್ರತಿಭಟನೆ ವೇಳೆ ಕೆಎಫ್ಸಿ ಶಾಪ್ಗೆ ಜನ ನುಗ್ಗಿ ಶಾಪ್ನಲ್ಲಿದ್ದ ಎಲ್ಲವನ್ನ ದೋಚಿದ್ದಾರೆ. ಬಳಿಕ ಶಾಪ್ ಅನ್ನು ಸಂಪೂರ್ಣ ನಾಶ ಮಾಡಿ ಪರಾರಿಯಾಗಿದ್ದಾರೆ. ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ ಹಾಗೂ ವೆಸ್ಟರ್ನ್ ಕೇಪ್ನಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ನಿರಂತರವಾಗಿ ಮಳೆಯಾಗ್ತಿರೋದ್ರಿಂದ ರಸ್ತೆಗಳ ಮೇಲೆ ಪ್ರವಾಹದಂತೆ ನೀರು ಹರಿಯುತ್ತಿದೆ. ಜನರು ಮನೆಗಳಿಂದ ಹೊರಬರಲಾರದ ಪರಿಸ್ಥಿತಿ ಉಂಟಾಗಿದೆ. ಪ್ರೀತಿಸಿ ಪ್ರಿಯಕರನೊಂದಿಗೆ ಪರಾರಿಯಾಗಿದ್ದ ಮಗಳನ್ನ ಪುಸಲಾಯಿಸಿ ಮನೆಗೆ ಕರೆಸಿ ತಂದೆಯೇ ಹತ್ಯೆ ಮಾಡಿದ್ದಾನೆ. ಬಿಹಾರದ ಸಮಷ್ಟಿಪುರದಲ್ಲಿ ಈ ಘಟನೆ ನಡೆದಿದ್ದು, ಮಗಳನ್ನ ಹತ್ಯೆ ಮಾಡಿದ್ದ ಅಪ್ಪನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಿಜಾಬ್ ತರಲು ಬೆಂಕಿ ಬಿದ್ದ ಮನೆಯೊಳಗೆ ಹೋಗಿ ಯುವತಿಯೊಬ್ಬಳು ಪ್ರಾಣ ಬಿಟ್ಟಿದ್ದಾಳೆ. ರಾಜಸ್ಥಾನದ ಜೋಧ್ಪುರ್ನ ಗುಲಾಬ್ ಸಾಗರ್ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಮನೆಗೆ ಬೆಂಕಿ ಹೊತ್ಕೊಂಡಿತ್ತು. ಅಗ್ನಿಶಾಮಕದವರು ಮನೆಯಲ್ಲಿದ್ದ ಯುವತಿಯನ್ನ ರಕ್ಷಿಸಿದ್ರು. ಆದರೆ ಮನೆಯಲ್ಲಿದ್ದ ಹಿಜಾಬ್ ತರಲು ಒಳಹೋದ ಯುವತಿ ಸುಟ್ಟು ಕರಕಲಾಗಿದ್ದಾಳೆ. ಅಮೆರಿಕದಿಂದ ಆಮದಾಗುವ ಒಟ್ಟು $23 ಬಿಲಿಯನ್ ಮೌಲ್ಯದ ಉತ್ಪನ್ನಗಳಿಗೆ ಪ್ರತಿಸುಂಕ ವಿಧಿಸಲು ಐರೋಪ್ಯ ಒಕ್ಕೂಟದ ಸದಸ್ಯ ರಾಷ್ಟ್ರಗಳು ಒಪ್ಪಿವೆ. ಆದರೆ ಯಾವ ಉತ್ಪನ್ನಕ್ಕೆ ಎಷ್ಟು ಸುಂಕ ಅನ್ನೋದನ್ನು ಒಕ್ಕೂಟ ಹಂಚಿಕೊಂಡಿಲ್ಲ. ಜಾಗತಿಕ ಮಾರುಕಟ್ಟೆ ಕುಸಿತದ ಬೆನ್ನಲ್ಲೇ ಟ್ರಂಪ್ ಯೂಟರ್ನ್ ಹೊಡೆದಿದ್ದಾರೆ. ಪರಸ್ಪರ ತೆರಿಗೆ ಯೋಜನೆಯನ್ನು 90 ದಿನಗಳ ಕಾಲ ಮುಂದೂಡಲಾಗಿದೆ. ಆದರೆ ತಮಗೆ ಸೆಡ್ಡು ಹೊಡೆದ ಚೀನಾದ ಮೇಲೆ ಟ್ರಂಪ್ ತೆರಿಗೆ ಪ್ರಹಾರ ಮುಂದುವರೆಸಿದ್ದು, $125 ಸುಂಕವನ್ನು ಏರಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸೂಪರ್ ಪ್ರೈಮ್ ಅಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.